ಕವಿವರ್ಯ ಪಂಡಿತ್ ದೌಲತ್ ರಾಮ್ ವಿರಚಿತ ದ್ವಾದಶಾನುಪ್ರೇಕ್ಷೆ. ಕನ್ನಡ ಪದ್ಯ ರಚನೆ ಶ್ರೀ ಎಂ.ಬಿ. ಪಾಟೀಲರು. ಕೇಳು ಭವ್ಯನೆ ಸಕಲ ನಿಯಮವ ಪಾಲಿಸುವ ಮುನಿ ಭವದ ಭೋಗವ ಜಾಳಿಸುತ್ತ ವೈರಾಗ್ಯದಿ ಪುರುಷಾರ್ಥವೆಸಗಿದರು ಮೇಲೆ ತಮ್ಮಲ್ಲಿ ವೀತರಾಗವು ಢಾಳಿಸಲು ಜನನೀಯ ಸಮಾನದಿ ಮೇಲಿಸಿದನು ಪ್ರೇಕ್ಷೆಗಳ ಚಿಂತನವ ಮಾಡುವರು. ಹೇಗೆ ಪವನವು ತಗಲುವುದರಿಂ ಬೇಗ ಅಗ್ನಿಯು ಹೊತ್ತಿ ಉರಿಯುವುದು, ಹಾಗೆ ಚಿಂತನೆಯಿಂದ ಸಮಸುಖ ಉದಿತವಾಗುವುದು. ಆಗ ಜೀವವು ತನ್ನ ಆತ್ಮನ ಯೋಗ ಸುಖವನ್ನು ತಿಳಿಯುವುದು, ಮತ್ತಾಗ ಜೀವವು ಮೋಕ್ಷ ಸುಖವನ್ನು ಪಡೆದುಕೊಳ್ಳುವುದು. ಯೌವನವು ಮನೆ ಮಡದಿ ಮಕ್ಕಳು, ಗೋವುಗಳು ಆನೆಗಳು ಕುದುರೆಯು, ತೀವಿದಾದನ ನೌಕರರು ಚಾಕರರು ಮೊದಲಾಗಿ ಯಾವ ಪಂಚೇಂದ್ರಿಯದ ವಿಷಯ ಸುಖಾವಳಿಗಳಿವೆ ಅವುಗಳೆಲ್ಲವೂ ತಾವೇ ಸುರಧನು ತೆರದಿ ಚಣವಿರುವಂತವಾಗಿಹವು. ಸುರಕ ಕಾದಿಪ್ಪ ಅಸುರರೆಲ್ಲರ ಹರಿಯು ಹರಿಣವ ಪಿಡಿಯುವಂತೆಯು ಉರದೆ ಮೃತ್ಯುವು ಪಿಡಿದು ನಾಶವ ಮಾಡಿ ಬಿಡುತ್ತಿರುವುದು. ಮೆರವ ಚಿಂತಾಮಣಿಯು ಮೊದಲಾದುರು ತರದ ಬಹುಮಂತ್ರ ತಂತ್ರಗಳ್ ಮರಣ ಸಮಯದಿ ಉಳಿಸಲಾರವು ಅವುವೆ ಜೀವವನು. ಜೀವಗತಿ ನಾಲ್ಕರಲ್ಲಿ ದುಃಖವ ತಾವೇ ಅನುಭವಿಸುತ್ತ ಮತ್ತವು ತೀವಿ ನಿಂತಿಹ ಪಂಚ ಪರಿವರ್ತನವ ಸುತ್ತುವವು. ಆವ ತೆರೆದಿಂಸಾರವಿಲ್ಲದ ಸೀವರದ ಸಂಸಾರವೆಲ್ಲವೂ ಭಾವಿಸಲು ಸುಖಲೇಶ ಮಾತ್ರವು ಇಲ್ಲ ಇದರೊಳಗೆ. ಎನಿತು ಶುಭ ಕರ್ಮದ ಫಲವು ಮೇಣೆನಿತು ಅಶುಭ ಕರ್ಮ ಫಲಗಳಿವೆ, ಅನಿತುವೆಲ್ಲವೂ ಜೀವ ತಾನೇ ಕಾಕಿ ಭೋಗಿಪುದು. ವನಿತೆ ಮಕ್ಕಳು ಇವರುಗಳು ತಾವೆನಿತು ಸಹಕಾರವನ್ನು ನೀಡರು, ಅನಿಬರೆಲ್ಲರೂ ತಮ್ಮ ತಮ್ಮ ಸ್ವಾರ್ಥ ಸಾಧಕರು. ನೀರು ಹಾಲಿನ ತೆರದಿ ಜೀವವು ಸೇರಿಕೊಂಡಿರೆ ಈ ಶರೀರದಿ, ಬೇರೆ ಬೇರೆಯೇ ಇಹವು ತಾನವು ಏಕವಾಗಿಲ್ಲ. ತೋರುತ್ತಿರುವ ಪ್ರಕಟ ರೂಪದಿ ಬೇರೆಯಾಗಿಹ ಮನೆಯು ಸಂಪದ, ದಾರಸುತ ಮೊದಲಾದವೆಮ್ಮೊಡನೇಕ ಹೇಗಿಹವು. ರುದಿರ ಮಾಂಸವು ಕೀವು ಮಲವೆಂಬದ ಮತರ ವಸ್ತುಗಳು ತುಂಬಿಹ ವಿಧಿಯ ಚೀಲವು ಮೂಳೆ ನೆಳದಿ ಮಲಿನವಾಗಿರುವುದು. ಅದರೊಳಗೆ ಹೇಸಿಗೆಯ ತರುವಂದದರಲ್ಲಿ ನವದ್ವಾರಗಳು ವಸರುವ ಅಧಮತರ ದೇಹದಲ್ಲಿ ಒಲುಮೆಯ ಹೇಗೆ ಮಾಡುವುದು. ಅವಧರಿಸು ಎಲೆ ಭವ್ಯ ಜೀವನೆ ವಿವಿಧ ಯೋಗದ ಚಂಚಲತೆ ಇದೆ, ಅವುಗಳಿಂದಲೇ ಆಸ್ತ್ರವವು ತಾನಾಗಿ ಆಗುವುದು. ಕವಿದ ಆಸ್ತ್ರವ ಕಠಿಣತರ ದುಃಖವನ್ನು ಕೊಡುವುದರಿಂದ ಬುಧರು ಅವುಗಳನ್ನು ಬೇಗದಲ್ಲಿ ದೂರವ ಮಾಡುವುದು ಲೇಸು. ಯಾರು ಶುಭ ಮೇಣ್ ಅಶುಭ ಭಾವವ ತಾರದಾತ್ಮನ ಅನುಭವದಲ್ಲಿ ವಿಹಾರ ಮಾಡುತ್ತ ಚಿತ್ತವನ್ನು ತಾವು ತೊಡಗಿಸಿಡುವವರು. ಸಾರುತಿಹ ಕರ್ಮಗಳ ತಡೆಯುತ್ತ ಭಾರಿ ಸಂವರ ಪಡೆದು ಅದರಿಂ ತೀರದ ಸುಖ ಸಂಪದ ತಾವು ಗಳಿಸಿಕೊಂಡಿಹರು. ಸ್ಥಿತಿಯು ತಮ್ಮದು ಮುಗಿದ ನಂತರ ಗತಿಸಿ ಬಿಡುವವು ಕರ್ಮಗಳು, ಮೇಣ ತುಳ ಧರ್ಮದ ಕಾರ್ಯವಾಗದು ಜೀವಕದರಿಂದ. ಜತನದಲ್ಲಿ ಶುದ್ಧಾತ್ಮ ತಪದಿಂ ಹತಿಸಿ ಬಿಡುವುದು ಕರ್ಮಗಳ, ಅದು ಅತಿಶಯದ ಶಿವ ಸುಖವ ತೋರ್ಪುದು ಅದುವೇ ನಿರ್ಜರೆಯು. ಯಾರು ಈ ಲೋಕವನ್ನು ರಚಿಸರು, ಯಾರು ಕಾಯರು ನಾಶವನು, ಮೇಣಾರು ಮಾಡರು ಆರು ವಸ್ತು ಸ್ವರೂಪವಿರುವುದು. ಪಾರವಿಲ್ಲದ ಇಂಥ ಲೋಕದಿ ಸಾರತರದ ಸಮತೆ ಇಲ್ಲದೆ ಮೀರಿ ತಿರುಗುತ್ತ ಸತತ ದುಃಖವ ಸಹಿಸುವುದು ಜೀವ. ತುದಿಯ ಗ್ರೈವೇಯಕದವರೆಗಿನ ಪದವಿಯನು ಫಲವಾರು ಬಾರಿಯು ಪದುಳದಿಂಪಡೆದಿಹುದು ಸಮ್ಯ ಜ್ಞಾನವನು ಮಾತ್ರ. ಇದುವರೆಗೆ ತಾ ಪಡೆಯಲಿಲ್ಲವು ಎದೆಗೆಡದೆ ಮುನಿ ಜನರು ತಮ್ಮಯ ಹೃದಯದಲ್ಲಿ ಧರಿಸಿಹರು ದುರ್ಲಭವಾದ ತಿಳಿವನ್ನು.
ಹೇವ ಮೋಹದಿ ಭಿನ್ನ ನಿಶ್ಚಯ ಯಾವ ದರ್ಶನ ತಿಳಿವು ಚರಿತದ ಭಾವವಿದೆಯದು ಧರ್ಮವೆಂದೇ ಕರೆಸಿಕೊಳ್ಳುವುದು. ಜೀವ ಆ ಧರ್ಮವನ್ನು ಧರಿಪುದು ಯಾವ ಸಮಯದಿ ಆಗತಾನದು ತೀವಿದ ವಿಚಲವಾದ ಮೋಕ್ಷವ ಪಡೆದುಕೊಳ್ಳುವುದು. ಇಂಥ ರತ್ನತ್ರಯದ ಧರ್ಮವ ಸಂತ ಮುನಿಗಳು ಧರಿಸುವರು ಮೇಣಿಂತ ಮುನಿಗಳ ಕೃತಿಯ ನೀಗಲೆ ಪೇಳಲಾಗುವುದು. ಶಾಂತ ಚಿತ್ತದಿ ಕೇಳು ಭವ್ಯನೆ ಚಿಂತೆಯೆಲ್ಲವ ಬಿಟ್ಟು ಅದ ತನ್ನಂತರಂಗದ ಆತ್ಮನನುಭವ ಮಾಡಿಕೊಳ್ಳುವುದು.